ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸಿಂಪಲಾಗಿ ಮನೆಯಲ್ಲಿ ಖೀರ್ ಮಾಡೋ ವಿಧಾನ ನೋಡೋಣ ಬನ್ನಿ. ಅದರಲ್ಲಿ ಸ್ವಲ್ಪ ತುಪ್ಪ ಹಾಕೋಣ, ಬಿಸಿ ಆಗೋ ತನಕ. ಆಗ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಹಾಕ್ಕೊಳ್ಳಿ, ಸ್ವಲ್ಪ ನಿಧಾನ ಫ್ರೈ ಮಾಡ್ಕೊಳ್ಳಿ. ಈಗ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ, ಸ್ವಲ್ಪ ಬ್ರೌನ್ ಥರ ಆಗಿದೆ. ಅದನ್ನೆಲ್ಲ ಒಂದು ಬೌಲ್ಗೆ ಎತ್ತು ಮಾಡಿಕೊಳ್ಳೋಣ. ಸ್ವಲ್ಪ ಎತ್ತು ಮಾಡಿಕೊಳ್ಳೋಣ. ಈಗ ಅದೇ ಕಡಾಯಿಗೆ ಸ್ವಲ್ಪ ಶಾವಿಗೆ ಹಾಕ್ಕೊಳ್ಳಿ. ನಾನು ರೋಸ್ಟೆಡ್ ಶಾವಿಗೆ ಹಾಕ್ಕೊಂಡಿದ್ದೀನಿ. ಅನ್ರೋಸ್ಟೆಡ್ ಶಾವಿಗೆನೂ ಹಾಕ್ಕೋಬೋದು. ರೋಸ್ಟೆಡ್ ಶಾವಿಗೆ ತೊಗೊಂಡ್ರೆ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಅದೇ ಅನ್ರೋಸ್ಟೆಡ್ ಶಾವಿಗೆ ತೊಗೊಂಡ್ರೆ 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಅದೇ ಕಡಾಯಿಗೆ 2 ಕಪ್ ಆಗೋಷ್ಟು ಹಾಲು ಹಾಕ್ಕೊಳ್ಳೋಣ. 2 ಕಪ್ ಹಾಲಿಗೆ 1 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಹಾಲನ್ನ ನೀಟಾಗಿ ತಿರುಗಿಸ್ಕೊಂಡು 5 ನಿಮಿಷ ಕುದಿಯೋಕೆ ಬಿಡೋಣ. ಈಗ ಹಾಲು ಕುದೀತಾ ಇದೆ. ಈಗ ಕುದೀತಿರುವ ಹಾಲಿಗೆ ನಾವು ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ 1 ಕಪ್ ಆಗೋಷ್ಟು ಶಾವಿಗೆನ ಅದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು 70% ಶಾವಿಗೆ ಬೇಯಬೇಕು. ಈಗ ನೀಟಾಗಿ ಕುದಿಸ್ಕೊಳ್ಳೋಣ. ಕುದಿಸ್ಕೊಳ್ಳೋ ಟೈಮಲ್ಲಿ 1 ಕಪ್ ಆಗೋಷ್ಟು ನಾನು ಸಕ್ಕರೆ ತೊಗೋತಿದ್ದೀನಿ. ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ತೊಗೊಳ್ಳಿ. ಹಾಲು 2 ಕಪ್ ಆದರೆ 1 ಕಪ್ ಆಗೋ ಸಕ್ಕರೆ ಆದರೆ ಸಾಕು. ನೋಡಿ, ಈಗ ಹಾಲು ಕುದೀತಾ ಇದೆ. ಈಗ ಕುದೀತಿರೋದಕ್ಕೆ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿನ ಅದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದ್ಮೇಲೆ ನಾವು ಏಲಕ್ಕಿನ ಜಜ್ಕೊಂಡಿದ್ವಲ್ಲ ಅದನ್ನಾರು ಹಾಕ್ಕೋಬೋದು, ಇಲ್ಲ ಪುಡಿಯಾರು ಹಾಕ್ಕೋಬೋದು, ನಿಮ್ಮ ಇಷ್ಟ. ನಾನು ಜಜ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಶಾವಿಗೆ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಸಿಂಪಲಾಗೆ ಬೇಗ ಆಗುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.